ಹಾಯ್ ಹಾಯ್ ಮಾಡು. ಐಲ ನೋ ಹಿಯರ್ಸ್ ಬೈ ಬೈ ಹಿಯರ್ಸ್ ಹಂಗನ್ಬಾರ್ದು ಬೇಬಿ. ಹಾಯ್ ಫ್ರೆಂಡ್ಸ್. ಹಲೋ ಹಲೋ ಸೇ ಹಾಯ್ ಹಾಯ್ ಮಾಡು. ಹಲೋ ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ಚಿದಾನಂದ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಅಂಟಿನ ಉಂಡೆ ಮಾಡ್ತಾ ಇದ್ದೀವಿ. ನಾನು ಹೇಗೆ ಮಾಡೋದು ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಇದು ಅಂಟಿನ ಉಂಡೆ ಎಸ್ಪೆಷಲಿ ಫಾರ್ ಬಾಣಂತಿಯರಿಗೆ ಯೂಸ್ ಮಾಡೋದು, ಮತ್ತು ಪ್ರೋಟೀನು ಸಿಗುತ್ತೆ, ಮತ್ತು ಬಾಣಂತಿಯರು ಅಂತಲ್ಲ, ಚಿಕ್ಕ ಮಕ್ಕಳು ಇದ್ದರೂ ನಮಗೂ ಯೂಸ್ ಆಗುತ್ತೆ ಅಂತಂದು ನಾನು ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲೇ ನಮ್ಮ ಅತ್ತೆ ಕೊಬ್ಬರಿ ತಂದಿದ್ರು, ನಮ್ಮದು ತೋಟ ಇದೆ, ಸೊ ಅದಕ್ಕೆ ಜಾಸ್ತಿ ತಂದಿದ್ರಲ್ಲ ವೇಸ್ಟ್ ಆಗುತ್ತೆ ಅಂತಂದು ನಾನು ಇವಾಗ ಕೊಬ್ಬರಿ ಉಂಡೆ ಅಂತ ಅಂಟು ಯೂಸ್ ಮಾಡಿಕೊಂಡು ಅಂಟಿನ ಉಂಡೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವ್ರು ನನ್ನ ಜೊತೆ ಮಾತಾಡೋಕ್ಕೆ ಬಿಡಂಗಿಲ್ಲ. ಇವಳು ಅಂಕರ ಐರಾ ಭಾಳ ನಾಟಿ ಆಗಿಬಿಟ್ಟಿದ್ದಾಳೆ ಅನಿಸಿ. ಅವ್ರ ಅಣ್ಣ ಇದ್ರೆ ಸಾಕು. ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಉತ್ತರ ಕರ್ನಾಟಕ ಸ್ಪೆಷಲ್ ಲಡ್ಡು. ಅದಕ್ಕೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಂಟಿನ ಉಂಡೆ ಅಂತೀವಿ ನಾವು. ಕೊಬ್ಬರಿ ಯೂಸ್ ಮಾಡಿಕೊಂಡು ಅಂಟಿನ ಉಂಡೆ ಮಾಡ್ತಾ ಇದ್ದೀವಿ. ಬನ್ನಿ, ಅದು ಹೇಗೆ ಮಾಡೋದು ಅಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಹಲೋ ಫ್ರೆಂಡ್ಸ್, ಇವಾಗ ಅಂಟುಂಡಿಗೆ ಏನೇನು ಸಾಮಗ್ರಿ ಬೇಕು ಅಂತಂದು ನಾನು ಒನ್ ಬೈ ಒನ್ ಶೋ ಮಾಡ್ತೀನಿ, ಬನ್ನಿ. ಏನೇನು ತೊಗೋಬೇಕು ಅಂದರೆ ಫ್ರೆಂಡ್ಸ್, ಮೊದಲನೇದಾಗಿ ನಾನು ಅಂಟು ತೊಗೊಂಡಿದ್ದೀನಿ. ಇದನ್ನು ಎಡಿಕಲ್ ಗಮ್ ಅಂತ ಅಂತಾರೆ. ನೀವು ತಿನ್ನೋದು ಅಂಟು ಅಂತಂದು ಯೂಸ್ ಮಾಡ್ತಾರೆ, ಕೇಳಿ ನೀವು, ಶಾಪಲ್ಲಿ ಸಿಗುತ್ತೆ. ಇದು ನ್ಯೂಟ್ರಿಯೆಂಟ್ ಇದೆ, ಫುಲ್ಲು ಬ್ಯಾಕ್ ಪೇನು ಅದು ಇದ್ದವರಿಗೆ ಮತ್ತು ಬಾಣಂತಿಯರಿಗೆ ಇದು ಯೂಸ್ಫುಲ್ಲು. ಇದೇ ಮೇನ್ ಇಂಗ್ರೀಡಿಯೆಂಟು. ಆ್ಯಂಡ್ ನೆಕ್ಸ್ಟು ಒಣಗಿದ್ದು ಡೇಟ್ಸ್ ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಸಣ್ಣ ಸಣ್ಣ ಪೀಸಾಗಿ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ 2 ಕೊಬ್ಬರಿ, ಒಣ ಕೊಬ್ಬರಿ ತೊಗೊಂಡು ತುರಿದಿದ್ದೀನಿ ನಾನು ಈ ಥರ. ಫ್ರೆಂಡ್ಸ್, 1 ಕಪ್ಪು ಬಾದಾಮ್ ತೊಗೊಂಡು ಪೀಸ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಕ್ಯಾಶನ್ನು ತೊಗೊಂಡಿದ್ದೀನಿ, ಅದನ್ನು ಪೀಸ್ ಮಾಡಿದ್ದೀನಿ. ಆಮೇಲೆ ನಾನು ನೆಕ್ಸ್ಟ್ ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ, ವಾಟರ್ ಮೆಲನ್ ಸೀಡ್ಸು, ಆ್ಯಂಡ್ ಸನ್ಫ್ಲವರ್ ಸೀಡ್ಸು, ಕಿಸ್ಮಿಸ್ ತೊಗೊಂಡಿದ್ದೀನಿ ಬ್ಲ್ಯಾಕ್ ಆ್ಯಂಡ್ ಬ್ರೌನು, ಆ್ಯಂಡ್ ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ. 4-5 ಕ್ಲೋವ್ ತೊಗೊಂಡಿದ್ದೀನಿ, ಲವಂಗ ಆ್ಯಂಡ್ ಏಲಕ್ಕಿ, ಆ್ಯಂಡ್ ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ, ಆ್ಯಂಡ್ ಜಾಕಾಯಿ ಬಾಣಂತರಿಗೆ ಇದು ಯೂಸ್ ಆಗುತ್ತೆ. ಆಮೇಲೆ ಮೇನ್ಲಿ ಇದು ಆಳ್ವಿ ಅಂತಾರೆ, ಆಳ್ವಿನೂ ತೊಗೊಂಡಿದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟು. ಬಾಣಂತರಿಗೆ ಇದನ್ನು ಕೊಡ್ತಾರೆ, ಯಾಕೆಂದರೆ ಬ್ಯಾಕ್ ಪೇನ್ ಅದು ಇರುತ್ತಲ್ಲ, ಸೊ ಅದಕ್ಕೆ ಬೆಳಿಗ್ಗೆನೂ ಪಾಯಸ ಮಾಡಿನೂ ಕೊಡ್ತಾರೆ. ನಾನು GRB ತುಪ್ಪ ತೊಗೊಂಡಿದ್ದೀನಿ, ಆ್ಯಂಡ್ ಆಲ್ಸೋ 1 ಬೆಲ್ಲ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ನಾನು ಇವಾಗ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಬನ್ನಿ, ಹೇಗೆ ಮಾಡ್ತೀನಿ ಅಂತಲೂ ಶೋ ಮಾಡ್ತೇನೆ. ಫ್ರೆಂಡ್ಸ್, ಇವಾಗ ಅಚ್ಚುನು ನಾನು ಹೇಳ್ತೀನಮ್ಮ ಅಂತಂದ, ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದಾನೆ ನೋಡಿ. ಚಿಯಾ ಸೀಡ್ಸ್, pumpkin seeds, watermelon seeds, sunflower seeds, dry grapes, black raisin. Okay. Then gum. This is gum and here. This is diamond gum. Look like diamonds. Dry dates, almonds, coconuts, cashew, wax seeds, bella, ghee. ಇವೆಲ್ಲ ಎದಕ್ಕೆ ಬೇಕಪ್ಪ? ಟೋಟಲ್ ಐಟಮ್ಸ್ to make coconuts laddu. Okay. This is look like diamond something. But welcome. ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ಇವಾಗ ಫಸ್ಟು liquid ghee, not cow ghee. ದಿಸ್ ಇಸ್ ಅ ಕೌ ಘೀ. Cow ghee only beta. Oh, that means liquid cow ghee. ಫ್ರೆಂಡ್ಸ್, ಇದು ತುಪ್ಪದಲ್ಲನ ಗಮ್ ಇದೆಯಲ್ಲ, ಎಡಿಕಲ್ ಗಮ್ಮು ಅಂಟು ಅಂತಂತಾರೆ. ಇದನ್ನು ತುಪ್ಪದಲ್ಲನ ನಾನು ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ದೊಡ್ಡ ಆಗಿ ಬರ್ತಾವೆ. ಆಮೇಲೆ ಇವನ್ನ ಆರಾಕಂತಂದು ಬಿಡಬೇಕು. ಒಂಚೂರು ಡ್ರೈ ಆದಮೇಲೆ ಇವನ್ನೆಲ್ಲ ಡ್ರೈ ಫ್ರೂಟ್ಸ್ನು 1 by 1 ನಾನು ಹುರ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಇವಾಗ ಎಡಿಕಲ್ ಗಮ್ ಐತಲ್ಲ, ಅದನ್ನು ಹುರ್ಕೊಂಡಿದ್ದೀನಿ ತುಪ್ಪದಲ್ಲಿ, ನೋಡ್ಬೋದು. ಇಲ್ಲಿ ಸ್ವಲ್ಪ ಡ್ರೈ ಮಾಡೋಕ್ಕೆ ಬಿಡಬೇಕು. ತುಪ್ಪ ಆಯಿತು. ಇವಾಗ ನಾನು ನೆಕ್ಸ್ಟ್ ಇನ್ನೊಂಚೂರು ತುಪ್ಪ ತೊಗೊಂಡು ಹುರ್ಕೋಬೇಕು. ಇದಾದಮೇಲೆ ನಾನು ಬಾದಾಮಿ ಒಂದು ಹಾಕ್ತಾಯಿದ್ದೀನಿ.
ಕ್ರಿಸ್ಪಿಯಾಗಿ ಆಗಲಿ ಅಂತಂದು ಇದನ್ನು ಹೊತ್ಕೊಂಡು ಇದರಲ್ಲೇ ತೆಗೆದು ಬಿಡಬೇಕು. ನಾನು ಇದರಲ್ಲೇ ಹಾಕ್ತಾ ಇದ್ದೀನಿ. ಕ್ಯಾಶ್ಯೂ ಹಾಕ್ತಿದ್ದೀನಿ. ಫ್ರೆಂಡ್ಸ್, ಇದನ್ನು ಒಂಚೂರು ಹುರ್ಕೋಬೇಕು. ಜಾಸ್ತಿ ಬ್ಲ್ಯಾಕ್ ಆಗೋವರೆಗೂ ಏನು ಹುರ್ಕೋಬಾರ್ದು. ಇದನ್ನು ಇವಾಗ ಆಗಿದೆ. ಇವಾಗ ಕಿಸ್ಮಿಸ್ ಹಾಕಬೇಕು ಸ್ವಲ್ಪ. ಫ್ರೆಂಡ್ಸ್, ಈ ಥರ ಪಲ್ಪಿ ಆಗಿರ್ತಾವೆ. ಇವಾಗ ನಾನು ಡ್ರೈ ಡೇಟ್ಸ್ನ ಹಾಕ್ತಾ ಇದ್ದೀನಿ. ಹಾಕೋರು ಸಿಗುತ್ತೆ. ಸ್ವಲ್ಪ ಇನ್ನೊಂದು ಚೂರು ಎಲ್ಲ ಮನೆ ತಪ್ಪ. ಊರಿನ ತುಪ್ಪನ ಬೇರೆ. ಫ್ರೆಂಡ್ಸ್, ಇವಾಗ ನಾನು ಇವನ್ನೆಲ್ಲ ಹಾಕ್ತಾ ಇದ್ದೀನಿ. ಹುರ್ಕೋಬೇಕು ಇವನ್ನ. ಫ್ರೆಂಡ್ಸ್, ಇವಾಗ ನಾನು ಗಸಗಸೆ ಹಾಕ್ತಾ ಇದ್ದೀನಿ. ಎಲ್ಲ ಮುಗಿದಿದೆ, ಒಂದು ಕಡೆ ಸ್ಟೋರ್ ಮಾಡಬೇಕು ಇದನ್ನೇ. ಇವಾಗ ಆನ ಮಾಡ್ಕೊತೀವಿ ಬೆಲ್ಲದ್ದು. ಇದಕ್ಕೊಳಗೂ ತುಪ್ಪನ ಹಾಕಬೇಕು. ಕಾಯಕ್ಕಿಟ್ಟಿದ್ದೀನಿ. ಬೆಲ್ಲ ಹಾಕಬೇಕು. ಇವಾಗ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಎಲ್ಲ ಜಜ್ಜಿ ಇಟ್ಕೊಂಡಿದ್ದೆ ನಾನು ಮೊದಲೇ. ಜಿಗಿ ಇರ್ತದೆ ಬೆಲ್ಲ. ಫ್ರೆಂಡ್ಸ್, ಇದು ಬೆಲ್ಲ ಕರ್ಗೋವರೆಗೂ ವೇಟ್ ಮಾಡಬೇಕು. ನಾನು ಫುಲ್ಲು ತುಪ್ಪದಲ್ಲೇ ಮಾಡ್ತಾ ಇದ್ದೀನಿ. ಅಂದರೆ ತುಪ್ಪದಲ್ಲೇ ಆನ್ ಮಾಡಿದ್ಯಾ ಕಂಪ್ಲೀಟ್ ಆಗಿ? ತುಪ್ಪದಲ್ಲೇ ಮಾಡಿದ್ದೀನಿ. ಇದು ಫುಲ್ ಪಳ ಅಂತಂದು ಕುದಿಬೇಕದು. ಆಮೇಲೆ ಆಣ ಆಗಿದೆ ಅಂತಂದು ಅರ್ಥ. ನೀವು ಮಾಡೋ ಮುಂದೆ ಬೆಲ್ಲನ ಫುಲ್ಲು ಜಜ್ಜಿ ಹಾಕಬೇಕು. ಹಾಗೆ ಹಿಡಿಯೋದು ಹಾಕಿದರೆ ಅದು ಗಂಟು ಇರ್ತೈತಿ, ತಳ ಹತ್ತುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಸ್ಟೀರ್ ಮಾಡಬೇಕು ನೀವು. ಫ್ರೆಂಡ್ಸ್, ಇವಾಗ ಕುದಿದೆ, ಬನ್ನಿ ನೋಡಿ. ಆಣ ಆಗಿದೆ, ಇವಾಗ ರೆಡಿ ಆಗಿದೆ. ಇವಾಗ ಇವನ್ನೆಲ್ಲ ಹುರ್ಕೊಂಡಿದ್ದೀನಲ್ಲ, ಫ್ರೈ ಮಾಡಿದ್ದೆ, ಅವನ್ನೆಲ್ಲ ಹಾಕೋಬೇಕು ಇದಕ್ಕೆ. ಫ್ರೆಂಡ್ಸ್, ಇವಾಗ ಕೊಬ್ಬರಿನೂ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೇಮ್ ಲುಕ್ಸ್ ಲೈಕ್ ಕರ್ದಂಟು only. ಅದು ಬಿಸಿ ಇದ್ದಾಗನ ಉಂಡೆ ಮಾಡಬೇಕು. ಸೊ ಅದಕ್ಕೆ ನಾವು ಇದನ್ನ ಮಾಡ್ತಾ ಇದ್ದೀವಿ. ಬಿಸಿ ಇದೆಯಲ್ಲ, ಸೊ ಅದಕ್ಕೆ ನಾನು ಈ ಥರ ಕವರ್ ತಗೊಂಡು ಲಡ್ಡು ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬಿಸಿ ಇದೆ. ಈ ಥರ ಲಡ್ಡು ಮಾಡಬೇಕು. ನೋಡಿ, ಈ ಥರ ಆಗಿದೆ ಅಲ್ಲ. ಫ್ರೆಂಡ್ಸ್, ಇದೆ ಎನರ್ಜಿ ಲಡ್ಡು. ಇಲ್ಲಿ ಅರೌಂಡ್ 50 ಉಂಡೆ ಆಗಿದೆ. ಸ್ಮಾಲ್ ಹೇಗಿದೆ? ಚೆನ್ನಾಗಿದೆ. ನೀವು ಒಂದ್ಸಲ ಮಾಡ್ಕೊಂಡು ತಿನ್ಬೋದು. Thanks for watching our video. Please like and subscribe our channel. Thank you. People try it home. It's really tasty. ಫ್ರೆಂಡ್ಸ್, ನೋಡಿದ್ರೆಲ್ಲ ಅಂಟಿನ ಉಂಡೆ ಹೇಗೆ ಮಾಡೋದು ಅಂತಂದು ಚೆನ್ನಾಗಿದೆ ಅಂತಂದು ಭಾವಿಸ್ತಾ ಇದ್ದೀನಿ. ನೀವು ಒಂದ್ಸಲ ಯೂಸ್ ಮಾಡಿ. ಅಚ್ಚು, ಹೇಗಿದೆ ಉಂಡೆ ತಿಂದಿದ್ದೆಲ್ಲ? ಚೆನ್ನಾಗಿದೆ. ಹೌದಾ? ಇಷ್ಟ ಆಯ್ತಾ? ಹೇಗಿದೆ ಲಡ್ಡು ಅಚ್ಚು? ಚೆನ್ನಾಗಿದೆ. ಮೇಲೆ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಬಾಣಂತಿಯರಿದ್ದರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ನಾನು ಈ ಥರ ಉಂಡೆ ಮಾಡೋದು ಹೇಗೆ ಅಂತಂದು ನಾನು ಶೋ ಮಾಡಿದ್ದೀನಿ. ಐ ಹೋಪ್ ದಿಸ್ ವಿಡಿಯೋ ಇಷ್ಟ ಆಗಿದೆ ಅಂತಂದು ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ. ಟೇಕ್ ಕೇರ್. Bye. Like and subscribe the channel and share. ಐರ ಬಾಯ್ ಮಾಡಿ. Comments. ಓಕೆ.